ಅನುದಾನ ಹಂಚಿಕೆಯಲ್ಲಿ ಕೇಂದ್ರದ ತಾರತಮ್ಯ ಧೋರಣೆ ವಿಚಾರ ಆರೋಪ ಮಾಡುವವರ ಬಾಯಿ ಹೊಲಿಯಲು ಆಗಲ್ಲ, ಹಿಡಿದು ಹಾಕಲು ಆಗುವುದಿಲ್ಲ, ಕಟ್ಟಿ ಹಾಕಲು ಆಗುವುದಿಲ್ಲ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದರು. ತುಮಕೂರಿನಲ್ಲಿ ಪ್ರಧಾನಿ ಮನ್ ಕಿ ಬಾತ್ ಕಾರ್ಯಕ್ರಮದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾವ್ಯಾರು ಆತ್ಮವಂಚನೆಗೆ ಒಳಗಾಗಬಾರದು. ಕೇಂದ್ರ ರಾಜ್ಯ ಸರ್ಕಾರ ಏನಂತ ಮೊನ್ನೆ ದಿಶಾ ಮೀಟಿಂಗ್ ನಲ್ಲಿ ನೋಡಿದ್ದೀರಾ. ರಾಜ್ಯದ ಕಾಮಗಾರಿಗೆ 50-60% ನೆರವು ನೀಡುವುದರ ಜೊತೆಗೆ ವಿಶೇಷ ಕಾರ್ಯಕ್ರಮಗಳನ್ನು ನೀಡಿದೆ. ರಾಜ್ಯವನ್ನು ಸರ್ವಾಂಗೀಣ ರೀತಿಯಲ್ಲಿ ತೆಗೆದುಕೊಂಡು ಹೋಗುವ ಕೆಲಸ ಮಾಡುತ್ತಿದೆ. ವಾಸ್ತವಾಂಶ ತೆಗೆದುಕೊಂಡು ಚರ್ಚೆ ಮಾಡೋದಾದ್ರೆ ನಾನು ಸದಾ ಸಿದ್ಧನಿರುತ್ತೇನೆ. ಪ್ರಧಾನಿ ಮಲತಾಯಿ ಧೋರಣೆಯನ್ನ ರಾಷ್ಟ್ರದ ಯಾವುದೇ ರಾಜ್ಯಗಳಿಗೂ ಮಾಡಿಲ್ಲ. ಕರ್ನಾಟಕಕ್ಕೆ 5 ಮಂತ್ರಿಗಳನ್ನ ಕೊಟ್ಟಿದ್ದಾರೆ, ಅತ್ಯುತ್ತಮ ಇಲಾಖೆ ನೀಡಿದ್ದಾರೆ. ಕೇಂದ್ರ ರಾಜ್ಯ ಸರ್ಕಾರ ಒಂದೇ ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡುವಂತೆ ಸಂದೇಶ ಕೊಟ್ಟಿದ್ದಾರೆ ಎಂದರು. ಅನೇಕ ವಿಧದ ಹೊಸ ತರದ ಸಾಧನೆಗಳನ್ನು ಮಾಡ್ತಕ್ಕಂಥದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಇವತ್ತು ತೋರಿಸಿದ್ದಾರೆ. ಈ ಸಾರಿಯ ಒಂದು ಮನ್ ಕಿ ಬಾತ್ನಲ್ಲಿ ಏನು ತಮಿಳುನಾಡಿನಲ್ಲಿ ಬಂದಂಥ 5 ಜನರ ಸ್ನೇಹ ಕೂಟವನ್ನು ರಚನೆ ಮಾಡಿ ಯಾವ ರೀತಿಯಾದ ಟೆಕ್ನಾಲಜಿಯನ್ನು ನಾವು ಇಂಪ್ರೂವ್ ಮಾಡ್ಬೋದು, ಈ ದೇಶಕ್ಕೆ ಸಮರ್ಪಣೆ ಮಾಡ್ಬೋದು ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಕಸಬಿನಲ್ಲಿ ಯಾವುದೇ ಒಂದು ಬೇಸರಿಕೆ ಇಲ್ಲದೆ ಎಲ್ಲರಲ್ಲೂ ಕೂಡ ತನ್ನದೇ ಆದಂಥ ಒಂದು ಸದೃಢತೆಯನ್ನು, ತನ್ನದೇ ಆದಂಥ ಒಂದು ದೂರದೃಷ್ಟಿಯನ್ನು ಮತ್ತು ತಾವು ಮಾಡುವ ಕೆಲಸಗಳಿಗೆ ಖಂಡಿತ ಜನ ಮೆಚ್ಚುಗೆ ಇದೆ ಅನ್ನೋದನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮೆಲ್ಲರಿಗೂ ಕೂಡ ಮನವರಿಕೆ ಮಾಡ್ತಾಯಿದ್ದಾರೆ. ವಾಸ ಮಾಡ್ತಕ್ಕಂಥ 140 ಕೋಟಿಗೂ ಮೇಲ್ಪಟ್ಟು ಭಾರತೀಯರಲ್ಲಿ ಗಟ್ಟಿತನದಲ್ಲಿ ಬದುಕೋದಕ್ಕೆ, ಗಟ್ಟಿತನದಲ್ಲಿ ಬಾಳೋದಕ್ಕೆ, ಗಟ್ಟಿತನದಲ್ಲಿ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಮನ್ ಕಿ ಬಾತು ನಮಗೆ ಒಂದು ದೊಡ್ಡ ರಾಮಬಾಣವಾಗಿದೆ. ಇದನ್ನು ನಾವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ಸಂಭ್ರಮ ಸಂತೋಷದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗೋಣ. ಪ್ರತಿಯೊಂದು ತಿಂಗಳು ಕೂಡ ಅವ್ರು ಕೊಡ್ತಕ್ಕಂಥ ಸಂದೇಶವನ್ನು ನಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಣೆ ಮಾಡಿ ನಮ್ಮಲ್ಲೂ ಕೂಡ ಇರ್ತಕ್ಕಂಥ ಕೆಲವು ಅರ್ಹತೆಗಳನ್ನು ನಾವು ದೊಡ್ಡದಾಗಿ ಮಾಡಿಕೊಳ್ತಕ್ಕಂಥದಕ್ಕೆ ಸಹಕಾರಿಯಾಗ್ತದೆ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಇಂಥ ಒಂದು ದೊಡ್ಡ ಚಿಂತನೆಯನ್ನು ರಾಷ್ಟ್ರಕ್ಕೆ ನೀಡ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕೋಟಿ ನಮನಗಳನ್ನು ತುಮಕೂರು ಮಹಾಜನತೆಯ ಜನ ಸಮರ್ಪಣೆ ಮಾಡ್ತಾರೆ. ಹೋಗ್ತಾ ಇದ್ದೀನಿ, ಅಲ್ಲೇ ಹೋಗೋಣ. ಇದು ಮನ್ ಕಿ ಬಾತು, ಅದು ಬಂದಾಗ ಅಲ್ಲಿ ಮಾತಾಡೋಣ. ನೋಡಿ ನೋಡಪ್ಪ, ಆರೋಪ ಮಾಡೋರಿಗೆ ಬಾಯಿ ಹೊಲಿಯೋಕ್ಕಾಗೋದಿಲ್ಲ, ಅವ್ರನ್ನ ಹಿಡ್ದಾಕೋಕ್ಕೂ ಆಗೋದಿಲ್ಲ, ಕಟ್ಟಾಕೋಕ್ಕೂ ಆಗೋದಿಲ್ಲ. ಆದರೆ ನಾವ್ಯಾರೂ ಕೂಡ ಆತ್ಮವಂಚನೆಗೆ ಒಳಗಾಗಬಾರ್ದು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನು ಅನ್ನೋದನ್ನು ಮೊನ್ನೆ ದಿಶಾ ಮೀಟಿಂಗ್ನಲ್ಲಿ ತಾವುಗಳೆಲ್ಲರೂ ಕೊಡ್ತಿದ್ರಿ. 60% 50% ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ನೆರವಿನ ಜೊತೆಯಲ್ಲಿ ಬೇರೆ ವಿಶೇಷ ಕಾರ್ಯಕ್ರಮಗಳಿಗೂ ಕೂಡ ನೆರವನ್ನು ನೀಡ್ತಕ್ಕಂಥದ್ದು, ರಾಜ್ಯವನ್ನು ಕೂಡ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕಂಡುಕೊಂಡೊಯ್ಯೋದಕ್ಕೆ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಅವರು ಸರ್ಕಾರವನ್ನು ನಡೆಸಿದ್ದಾರೆ. ಹಿಂದೆ ಯಾವ್ಯಾವ ರೀತಿ ಇತ್ತು ಅನ್ನೋದು ಅರ್ಥ ಆಗಿದೆ. ಅವ್ರಿಗೇನಾಗಿದೆ ಮಾತಾಡಬೇಕು ಅನ್ನೋರಿಗೆ ಏನೂ ಮಾಡೋಕ್ಕಾಗೋದಿಲ್ಲ. ಆದರೆ ವಾಸ್ತವಾಂಶವನ್ನು ತೆಗೆದುಕೊಂಡು ಚರ್ಚೆ ಮಾಡೋದಾದರೆ ನಾನು ಸದಾ ಸಿದ್ಧನಾಗಿದ್ದೇನೆ. ಮಲತಾಯಿ ಧೋರಣೆಯನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಯಾವುದೇ ರಾಜ್ಯಕ್ಕೆ ಮಾಡಿಲ್ಲ. ಅದರೊಳಗೂ ವಿಶೇಷವಾಗಿ ಕರ್ನಾಟಕಕ್ಕೆ 5 ಜನ ಮಂತ್ರಿಗಳನ್ನು ಕೊಟ್ಟಿದ್ದಾರೆ, ಅತ್ಯುತ್ತಮವಾದ ಇಲಾಖೆಗಳನ್ನು ನೀಡಿದ್ದಾರೆ. ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸವನ್ನು ಮಾಡ್ತಕ್ಕಂಥದಕ್ಕೆ ನಮಗೆ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಮಾತನಾಡೋ ಜನ ಮಾತಾಡೋದು ಬಿಟ್ಟು, ಸಂಘರ್ಷವನ್ನು ಮಾಡೋದು ಬಿಟ್ಟು ಕೇಂದ್ರದ ಜೊತೆಯಲ್ಲಿ ಕೈ ಜೋಡಿಸಿ ತಮ್ಮ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಪಡಿತಕ್ಕಂಥದಕ್ಕೆ ಇದೊಂದು ಪರ್ವಕಾಲ, ಒಳ್ಳೆ ಕಾಲ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ,
ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.